ಎಲ್ಲರಿಗೂ ಜಕಾರ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಹಲವಾರು ಡೌಟ್ಸ್ ಗಳಿದ್ದು SI2 ಎಕ್ಸಾಮ್ ಬಗ್ಗೆ. SI2 ಎಕ್ಸಾಮ್ ಪ್ರಶ್ನೆ ಪತ್ರಿಕೆಯನ್ನ ನಾವೇ ತಯಾರಿಸಿಕೊಳ್ಬೇಕಾ ಅಥವಾ ಇಲಾಖೆಯವರು ಕೊಡ್ತಾರೆ ಎನ್ನುವಂಥದ್ದು ಹಲವಾರು ಗೊಂದಲಗಳು ಇದ್ವು. ಸೊ ಹಾಗಾಗಿ DSCRT ಅವರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಸುತ್ತೋಲೆ ನಿಮಗೆ ಇಲ್ಲಿ ಕಾಣುತ್ತೆ. ಸೊ ಈ ಒಂದು ಸುತ್ತೋಲೆಯಲ್ಲಿ ಏನೇನು ಹೇಳಿದ್ದಾರೆ ಅಂದ್ರೆ 6, 7, 8 ಮತ್ತು 9ನೇ ತರಗತಿಗಳಿಗೆ SI2 ಪ್ರಶ್ನೆ ಪತ್ರಿಕೆಯನ್ನ ಅದು ಸರ್ಕಾರಿ ಶಾಲೆಗಳಿಗೆ ಮಾತ್ರ, ಪ್ರೈವೇಟ್ ಹಾಗೂ ಆಡೆಡ್ ದವರು ಬೇಕಿದ್ರೆ ಫಾಲೋ ಅಪ್ ಮಾಡಬಹುದು ಅಥವಾ ಅದನ್ನ ಸ್ವಂತ ಬೇರೆ ಅವ್ರದೇ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ರೆಡಿ ಮಾಡ್ಕೊಳ್ಬಹುದು. ಆದ್ರೆ ಎಲ್ಲಾ ಸರ್ಕಾರಿ ಶಾಲೆಗಳು ಏನ್ ಮಾಡ್ಬೇಕು ಅಂದ್ರೆ ಇಲಾಖೆಯಿಂದ ಕೊಡಮಾಡಲ್ಪಟ್ಟಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನೇ ಬಳಸಬೇಕು ಎನ್ನುವಂಥದ್ದು 6th, 7th, 8th ಹಾಗೂ 9th ತರಗತಿಗೆ ಸಂಬಂಧಪಟ್ಟಂತೆ ಎಷ್ಟು ಅಂಕಗಳಿರುತ್ತೆ, ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು ಎನ್ನುವಂಥದ್ದು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ಸೊ ಮೊದಲಿಗೆ ಆರ್ಡರ್ ಅಲ್ಲಿ ಏನೇನಿದೆ ಎನ್ನುವಂತ ತಿಳಿದುಕೊಳ್ತಾ ನಾವು ಸಾಗೋಣ. ಸೊ ವಿಷಯವನ್ನ ನೋಡ್ರಿ, ನಮ್ದು DSCRT ಕಡೆಯಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ವಿಷಯ ಏನಿದೆ, 2025 ಹಾಗೂ 26ನೇ ಸಾಲಿನ 6, 7, 8 ಮತ್ತು 9ನೇ ತರಗತಿಗೆ ದ್ವಿತೀಯ ಸಂಕಲನಾತ್ಮಕ ಅಂದ್ರೆ SA2 ಪರೀಕ್ಷೆಯನ್ನ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ಹಾಗೂ ಪಾಠವಾರು ಅಂಕಗಳ ಹಂಚಿಕೆಯನ್ನು ವೆಬ್ಸೈಟ್ ಅಲ್ಲಿ ಪ್ರಕಟಿಸಿರುವ ಬಗ್ಗೆ ಆಲ್ರೆಡಿ DSCRT ವೆಬ್ಸೈಟ್ ಅಲ್ಲಿ ಏನ್ ಮಾಡಿದ್ದಾರೆ, ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ಮಾಡೆಲ್ ಕ್ವಶನ್ ಪೇಪರ್ ಇದೆ, ಕೀ ಆನ್ಸರ್ ಇದೆ ಹಾಗೂ ವೇಟೇಜ್ ಇದೆ. ಯಾವ ಪಾಠದಿಂದ ಎಷ್ಟು ಅಂಕಗಳನ್ನ ಕೇಳ್ತಾರೆ ಎನ್ನುವಂಥದ್ದನ್ನು ಕೂಡ ಆಸ್ ಎ ಬ್ಲೂ ಪ್ರಿಂಟ್ ಅಂತಾನು ಕೂಡ ಅದನ್ನು ತಿಳ್ಕೊಳ್ಬಹುದು. ಈಸ್ ಈಕ್ವಲ್ಸ್ ಟು ಬ್ಲೂ ಪ್ರಿಂಟ್ ಅಂತಾನು ಕೂಡ ನಾವು ಅದನ್ನ ತಿಳ್ಕೊಳ್ಬಹುದು. ಇದೆಲ್ಲವನ್ನ ಇಲಾಖೆ ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ. ಹಾಗಾಗಿ ಅದರ ಒಂದು ಸುತ್ತೋಲೆಯನ್ನ ಪ್ರಕಟಿಸಿರೋ ಬಗ್ಗೆ ಒಂದು ಸುತ್ತೋಲೆಯನ್ನ ಕೊಟ್ಟಿದ್ದಾರೆ. ಸೊ ಮುಖ್ಯವಾಗಿ ಆರ್ಡರ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದ್ರೆ 2025 ಹಾಗೂ 26ನೇ ಸಾಲಿನ ರಾಜ್ಯ ಪಠ್ಯಕ್ರಮವನ್ನ, ಸ್ಟೇಟ್ ಸಿಲೆಬಸ್ ಅನ್ನ ಯಾರು ಫಾಲೋ ಅಪ್ ಮಾಡ್ತಾ ಇದ್ದಾರೆ, ಯಾವುದು ಸ್ಟೇಟ್ ಸಿಲೆಬಸ್ ಅನ್ನ ಫಾಲೋ ಮಾಡ್ತಿರುವಂತಹ ಎಲ್ಲಾ ಸರ್ಕಾರಿ ಶಾಲೆಗಳು ಅಂತ ಕೊಟ್ಟಿದ್ದಾರೆ. ಇದಿರೋದು ಆರ್ಡರ್ ಯಾರಿಗೆ, ಓನ್ಲಿ ಫಾರ್ ಗೋರ್ಮೆಂಟ್ ಸ್ಕೂಲ್ಸ್, ಎಲ್ಲಾ ಸರ್ಕಾರಿ ಶಾಲೆಗಳಿಗೆ, ಆಡೆಡ್ ಹಾಗೂ ಅನ್ಆಡೆಡ್ ಆರ್ ಪ್ರೈವೇಟ್ ಸ್ಕೂಲ್ಗಳೇನಿದೆ ಬೇಕಿದ್ರೆ ಅವರು ಇದನ್ನ ಫಾಲೋ ಅಪ್ ಮಾಡಬಹುದು ಅಥವಾ ಸ್ವಂತದ ತನ್ನದೇ ಆಗಿರುವಂತ ಕ್ವಶನ್ ಪೇಪರ್ ಕೂಡ ರೆಡಿ ಮಾಡ್ಕೊಳ್ಬಹುದು. ಆದ್ರೆ ಎಷ್ಟು ಅಂಕಗಳಿಗೆ ಮಾಡ್ಕೊಳ್ಬೇಕು, ತದನಂತರ ಇಂಟರ್ನಲ್ ಮಾರ್ಕ್ಸ್ ಗಳು ಎಷ್ಟು ಇರ್ತವೆ ಅನ್ನುವಂಥದ್ದು ಕೂಡ ಪ್ಯಾಟರ್ನ್ ಸೇಮ್ ಇರುತ್ತೆ. ಆದ್ರೆ ಕ್ವಶನ್ ಪೇಪರ್ ಮಾತ್ರ ಇಲಾಖೆ ಕಡೆಯಿಂದ ಸರ್ಕಾರಿ ಶಾಲೆಗಳಿಗೆ ಬರ್ತಾ ಇದೆ. ಬೇಕಿದ್ರೆ ಇದನ್ನ ತಾವುಗಳು ಪ್ರೈವೇಟ್ ನವರು ಪಡ್ಕೊಳ್ಬಹುದು ಅಥವಾ ನಿಮ್ಮದೇ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಕೂಡ ರೆಡಿ ಮಾಡ್ಕೊಳ್ಬಹುದು. 6ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ, 6 to 9th ವಿದ್ಯಾರ್ಥಿಗಳಿಗೆ SI2 ಪ್ರಶ್ನೆ ಪತ್ರಿಕೆಯನ್ನ ಕನ್ನಡ ಮಾಧ್ಯಮದಲ್ಲಿ ಎಲ್ಲಾ ವಿಷಯಗಳು, ಆಲ್ ಕನ್ನಡ ಮೀಡಿಯಂ ಇರತಕ್ಕಂಥ ಆಲ್ ಲ್ಯಾಂಗ್ವೇಜಸ್ ಅಂಡ್ ಕೋರ್ ಸಬ್ಜೆಕ್ಟ್, ಆಂಗ್ಲ ಮಾಧ್ಯಮದಲ್ಲಿ ಕೋರ್ ವಿಷಯಗಳು, 6 ಮತ್ತು 7ನೇ ತರಗತಿಗಳಿಗೆ ಇಂಗ್ಲಿಷ್ ಬೈಲ್ಯಾಂಗ್ವಲ್ ಮಾಧ್ಯಮ, ಇಂಗ್ಲಿಷ್ ಹಾಗೂ ಕನ್ನಡ ಮಾಧ್ಯಮ ಇದ್ದಲ್ಲಿ ಬೈಲ್ಯಾಂಗ್ವಲ್ ಕೂಡ ಲಭ್ಯ ಇದೆ. ಉರ್ದು ಮಾಧ್ಯಮದಲ್ಲಿ ಪ್ರಥಮ ಭಾಷೆ ಉರ್ದು ಹಾಗೂ ಕೋರ್ ವಿಷಯಗಳನ್ನ, ಮರಾಠಿ ಮಾಧ್ಯಮದಲ್ಲಿ ಪ್ರಥಮ ಭಾಷೆ ಮರಾಠಿ ಹಾಗೂ ಕೋರ್ ವಿಷಯಗಳು, 8 ಮತ್ತು 9ನೇ ತರಗತಿಯ ಪ್ರಥಮ ಹಾಗೂ ತೃತೀಯ ಭಾಷೆ ಸಂಸ್ಕೃತ, ದ್ವಿತೀಯ ಭಾಷೆ ಕನ್ನಡ ವಿಷಯಗಳಿಗೆ ಸಿದ್ಧಪಡಿಸಲಾಗಿದೆ. ನೋಡ್ರಿ, ಅದರ್ ದೆನ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂಡ್ ಥರ್ಡ್ ಲ್ಯಾಂಗ್ವೇಜ್, ಮರಾಠಿ ಅಂಡ್ ಉರ್ದು ಮಾಧ್ಯಮ ಒಂದಿಷ್ಟು ಪ್ರಶ್ನೆ ಪತ್ರಿಕೆಗಳು ನಿಮಗೆ ಲಭ್ಯ ಇಲ್ಲದೆ ಇರಬಹುದು. ಆದ್ರೆ ಫಸ್ಟ್ ಲ್ಯಾಂಗ್ವೇಜ್ ಮರಾಠಿ ಅಂಡ್ ಉರ್ದು ಅಂಡ್ ಕೋರ್ ಸಬ್ಜೆಕ್ಟ್ ಎಲ್ಲನೂ ಕೂಡ ಲಭ್ಯ ಇರ್ತದೆ. ಸೆಕೆಂಡ್ ಅಂಡ್ ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಅಥವಾ ನೀವು ಓನ್ ಆಗಿ ಸಿದ್ಧಪಡಿಸ್ಕೊಳ್ಬೇಕು. ಮೌಲ್ಯಾಂಕನವನ್ನ ಈ ಸಂಬಂಧ ವೇಳಾಪಟ್ಟಿಯನ್ನು ಒಳಗೊಂಡ ಮೌಲ್ಯಾಂಕನ ಸುತ್ತೋಲೆಯನ್ನ ಶೀಘ್ರದಲ್ಲಿ ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ. ಸೊ ಇದರ ಟೈಮ್ ಟೇಬಲ್, SI2 ಟೈಮ್ ಟೇಬಲ್ ಏನಿರಲಿದೆ, ಈಗಾಗಲೇ ನಮಗೆ ಗೊತ್ತಿರುವಂತೆ ಇಲಾಖೆ ಶೈಕ್ಷಣಿಕ ಮಾರ್ಗದರ್ಶಿಯನ್ನು ಹೊರಡಿಸಿತ್ತು. ಆ ಶೈಕ್ಷಣಿಕ ಮಾರ್ಗದರ್ಶಿಯಂತೆ 24th of March ಗೆ ನಡೆಸ್ರಿ ಅಂತ ಹೇಳಿದ್ರು. 24th of March ಮೇ ಬಿ 1 week ಬಿಫೋರ್ ಆಗಬಹುದು ಅಥವಾ ಬೇಗ ಆಗ್ಬಹುದು ಅಥವಾ 24 or 23 ಸ್ಟಾರ್ಟ್ ಆಗ್ಬಹುದು. ಅದು ವೇಳಾಪಟ್ಟಿ ಸಪರೇಟ್ ಆಗಿ ಬಿಡ್ತೀನಿ ಅಂತ ಹೇಳಿದ್ದಾರೆ. ಆ ಒಂದು ಈಗಾಗಲೇ ನಮಗೆ ಗೊತ್ತಿರುವಂತೆ ಇಲಾಖೆ ತೆಗೆದುಕೊಳ್ಬೇಕಾಗಿರುವಂತದ್ದು. ಸೊ ಇದಕ್ಕೆ ಮುಂದುವರೆದಂತೆ ಸದರಿ ಮೌಲ್ಯಾಂಕನವನ್ನ ಸಂಬಂಧಿಸಿದ ಮಾದರಿ ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆ ಹಾಗೂ ಪಾಠವಾರು ಅಂಕಗಳ ಹಂಚಿಕೆಯನ್ನು DSCRT ವೆಬ್ಸೈಟ್ ಅಲ್ಲಿ ನಾನು ಮುಂದ್ಗಡೆ ಹೇಳ್ತಾ ಹೋಗ್ತೀನಿ. ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕೆನ್ನುವಂಥದ್ದು ಅದೆಲ್ಲವನ್ನ ಮಾಡ್ಕೊಂಡು ಇದರ ತಮ್ಮ ವ್ಯಾಪ್ತಿಗೆ ಬರುವಂತಹ ರಾಜ್ಯದ ಎಲ್ಲಾ ಉಪನಿರ್ದೇಶಕರು, DDPIs ಆಡಳಿತ ಡೈಟ್ ಆಗಿರಬಹುದು ಆರ್ ಆಡಳಿತ ಆಗಿರಬಹುದು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ವ್ಯಾಪ್ತಿಗೆ ಬರುವ ಎಲ್ಲಾ ಶಾಲಾ ಮುಖ್ಯೋಪಾಧ್ಯಾಯರುಗಳಿಗೆ, ಶಿಕ್ಷಕರಿಗೆ, ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸದರಿ ವಿಷಯದ ಕುರಿತು ಮಾಹಿತಿ ನೀಡಿ ಅದರಂತೆ ಕ್ರಮ ವಹಿಸಲು ತಿಳಿಸಿದೆ ಎನ್ನುವಂಥದ್ದು. ಸೊ ಈಗ ನಮಗೆ ಕ್ಲಿಯರ್ ಆಗಿರುವಂತದ್ದು ಏನು ಅಂದ್ರೆ ಎಲ್ಲಾ ಗೌರ್ಮೆಂಟ್ ಶಾಲೆಗಳಲ್ಲಿ SI2 ಪ್ರಶ್ನೆ ಪತ್ರಿಕೆ ಫ್ರಮ್ 6 to 9th ಏನಿದಾವೆ ಇಲಾಖೆ ಕಡೆಯಿಂದ ಪ್ರಕಟಣೆಯನ್ನು ಮಾಡ್ತಾರೆ.
ಸೊ ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು ಪ್ರೈಮರಿ ಶಾಲೆಯವರು ಹಾಗೂ ಹೈಸ್ಕೂಲ್ನವರು ಅಂದ್ರೆ, ಈಗಾಗಲೇ ಇನ್ನೊಂದು ಆದೇಶ ಒಂದಿಷ್ಟು ದಿನಗಳಲ್ಲಿ ಹೊರಬರುತ್ತೆ. ಅದರಲ್ಲಿ ಕೊಟ್ಟಿರುವಂತ ಮಾಹಿತಿ ಏನು ಅಂದ್ರೆ, ಆ ಒಂದು ಕ್ಲಸ್ಟರ್ ನ ಹೈಸ್ಕೂಲ್ಗಳು, ಗೋರ್ಮೆಂಟ್ ಹೈಸ್ಕೂಲ್ ಏನಿದಾವೆ, ಆ ಒಂದು ಮುಖ್ಯೋಪಾಧ್ಯಾಯರ ಇಮೇಲ್ಗೆ ಪ್ರಶ್ನೆ ಪತ್ರಿಕೆಯನ್ನು ಕಳಿಸ್ತಾರೆ. ತದನಂತರ ಆ ಇಮೇಲ್ ಇಂದ ನಾವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ಅನ್ನು ತೆಗೆದುಕೊಂಡು ಸಂಬಂಧಿಸಿರುವಂತ ಪ್ರಾಥಮಿಕ ಶಾಲೆಗಳೇನಿದಾವೆ, ಬೈ ಚಾನ್ಸ್ ಅಲ್ಲಿ ಪ್ರಾಥಮಿಕ ಶಾಲೆ ಇತ್ತು ಅಂದ್ರೆ ಹೈಸ್ಕೂಲ್ HM ಕಡೆಯಿಂದ ಅದನ್ನ ತಾವುಗಳು ಒಂದು ಕಾಪಿಯನ್ನು ತೆಗೆದುಕೊಂಡು ನಿಮ್ಮ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಪ್ರಿಂಟ್ ಅನ್ನು ತೆಗೆದುಕೊಳ್ಬೇಕು. ಅಥವಾ ಬೇರೆ ಊರಿನವರು ಇದ್ರು ಅಂದ್ರೂ ಕೂಡ ಆ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರನ್ನು ಸಂಪರ್ಕಿಸಿ ಅಲ್ಲಿಂದ ತಾವುಗಳು ಏನ್ ಮಾಡ್ಕೊಳ್ಬೇಕು, ಪ್ರಶ್ನೆ ಪತ್ರಿಕೆಯನ್ನು ಪಡೆದುಕೊಳ್ಬೇಕು ಎನ್ನುವಂತ ಶೀಘ್ರದಲ್ಲಿ ಇನ್ನೊಂದು ಆರ್ಡರ್ ಬರ್ತದೆ. ಆ ಪ್ರಕಾರ ನಾವು ಅದನ್ನ ಡೌನ್ಲೋಡ್ ಅನ್ನು ಮಾಡ್ಕೊಳ್ಬೇಕಾಗಿರುವಂತದ್ದು. ಸೊ ಎಷ್ಟು ಅಂಕಗಳಿಗೆ ನಡೆಸಬೇಕು ಎನ್ನುವಂಥದ್ದು ಇನ್ನೊಂದು ನಮ್ದು ಪ್ರಶ್ನೆ ಪತ್ರಿಕೆ ಯಾವ ತರ ಇರ್ತದೆ ಎನ್ನುವಂಥದ್ದು ಈಗಾಗಲೇ ಶೈಕ್ಷಣಿಕ ಮಾರ್ಗದರ್ಶಿ ಕೊಟ್ಟಿರುವಂತದ್ದನ್ನೇ ಪ್ಯಾಟರ್ನ್ ಅನ್ನ ಕೊಟ್ಟಿದ್ದಾರೆ. ಅದು ಹೇಗಂದ್ರೆ 6 ಮತ್ತು 7 6 ಮತ್ತು 7ನೇ ತರಗತಿಗಳಿಗೆ SI2 ಪ್ರಶ್ನೆ ಪತ್ರಿಕೆ ವಿಷಯವಾರು ಅಂದ್ರೆ ಪಾರ್ಟ್ 2 ಏನು ನಮ್ಮ ಪುಸ್ತಕ ಇದೆ ಅದರಿಂದ, ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ತಾವು ನೋಡಬಹುದು 8-10-2025 23-3-2026 ಪಠ್ಯಕ್ರಮ ಅಂದ್ರೆ ಪಾರ್ಟ್ 2 ಏನ್ ಪುಸ್ತಕಗಳಿದಾವೆ ಸೆಮ್ ವೈಸ್ ಸೆಕೆಂಡ್ ಸೆಮ್ ಏನಿದೆ ಅಷ್ಟೇ ಕೇಳ್ತಾರೆ 6 ಮತ್ತು 7 ಗೆ. ಅಲ್ಲಿ 40 ಲಿಖಿತ ಮತ್ತು ಮೌಖಿಕ ಇರ್ತದೆ. 40 ಅಂಕಗಳಿಗೆ 40 ಮಾರ್ಕ್ಸ್ ಎದ್ರ ಬಗ್ಗೆ ಇರ್ತದೆ, ರಿಟರ್ನ್ ಇರುತ್ತೆ. 10 ಮಾರ್ಕ್ಸ್ ಏನಿರುತ್ತೆ, ಓವರ್ ಆಲ್ ಇರುತ್ತೆ. 40 + 10 50 ಅಂಕಗಳಿಗೆ ಏನಿರ್ತದೆ, ಟೋಟಲ್ ಆಗಿ SI2 ಇರ್ತದೆ. ಅದರಲ್ಲಿ 40 ಅಂಕದ ಪ್ರಶ್ನೆ ಪತ್ರಿಕೆಯನ್ನ ಇಲಾಖೆಯವರು ಕೊಡ್ತಾರೆ. ಇನ್ನು 10 ಅಂಕದ ಮೌಖಿಕ ಏನಿದೆ ಅದನ್ನು ಶಾಲೆ ಹಂತದಲ್ಲಿನೇ ಸಿದ್ಧಪಡಿಸಿಕೊಂಡು ಅದನ್ನ ತಯಾರಿಯನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. ಸೊ 6 ಮತ್ತು 7ನೇ ತರಗತಿಗೆ 40 ಮಾರ್ಕ್ಸ್ ಏನಿರುತ್ತೆ, ರಿಟರ್ನ್ ಎಕ್ಸಾಮ್ ಇರುತ್ತೆ 40 ಮಾರ್ಕ್ಸ್. 10 ಮಾರ್ಕ್ಸ್ ಏನಿರ್ತದೆ, ಓವರ್ ಆಲ್ ಇರ್ತದೆ. ಎಲ್ಲ ಸೇರಿ 50. ಇದನ್ನ ಎಷ್ಟಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ನಾವು, ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಇದನ್ನ 30ಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. 30% ನಾವು ಅದನ್ನ ಕನ್ವರ್ಟ್ ಮಾಡ್ಕೋಬೇಕು. SA1 ಅನ್ನ 30 ಮಾಡ್ಕೊಂಡಿದ್ದೀವಿ. SA1 30%, SA2 ಇದು ಕೂಡ 30% ಇರ್ತದೆ. ಅದೇ ತರ FA1, FA2, FA3 ಹಾಗೂ FA4 10 ನಾವೇನ್ ಮಾಡ್ತೀವಿ, 10%ಕ್ಕೆ ಕನ್ವರ್ಟ್ ಅನ್ನ ಮಾಡ್ಕೋತೀವಿ. ಹೀಗೆ 10 ಎಲ್ಲ FAಗಳು ಸೇರಿ 40 ಪ್ಲಸ್ ಇದನ್ನ SA1 ಮತ್ತು SA2 30ಕ್ಕೆ ಕನ್ವರ್ಟ್ ಮಾಡ್ಕೊಳ್ತೀವಿ, ಅದು 60. ಹೀಗೆ ಒಟ್ಟು 100%ಕ್ಕೆ ರಿಸಲ್ಟ್ ಅನ್ನ ತಯಾರಿಯನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. ಇದು 6 ಮತ್ತು 7ನೇ ತರಗತಿಗೆ. ತದನಂತರ 8ನೇ ತರಗತಿಗೆ ನೋಡ್ರಿ, 8ನೇ ತರಗತಿ ಮತ್ತು 9ನೇ ತರಗತಿ ಸ್ವಲ್ಪ ಬೇರೆ ಇದೆ. 8ನೇ ತರಗತಿಗೆ 6 ಮತ್ತು 7ನೇ ತರಗತಿಗೆ ಓನ್ಲಿ ಹಾಫ್ ಸೆಮ್ ಸಿಲೆಬಸ್ ಮಾತ್ರ ಕೇಳಿದ್ರೆ, 8th ತರಗತಿಗೆ ಸಂಪೂರ್ಣ ನೋಡ್ರಿ ಜೂನ್ 2025 ಮಾರ್ಚ್ 2026 ಸಂಪೂರ್ಣ ಸಿಲೆಬಸ್ ಅನ್ನ ಇಲ್ಲಿ ತೆಗೆದುಕೊಂಡಿದ್ದಾರೆ. ಪಾರ್ಟ್ 1 ಹಾಗೂ ಪಾರ್ಟ್ 2 ಎರಡು ಸಂಪೂರ್ಣ ಸಿಲೆಬಸ್ ಅನ್ನ ಕನ್ಸಿಡರ್ ಮಾಡಬೇಕು. ಇದು ನಮ್ ಗೌರ್ಮೆಂಟ್ ಆಗಿರಬಹುದು, ಎಡೆಡ್ ಆಗಿರಬಹುದು, ಪ್ರೈವೇಟ್ ಆಗಿರ್ಬಹುದು, ಎಲ್ಲರೂ ಕೂಡ ಇದೇ ಪ್ಯಾಟರ್ನ್ ನಲ್ಲಿ ಪರೀಕ್ಷೆ ತೆಗೆದುಕೊಳ್ಬೇಕು. ಎಷ್ಟು ಅಂಕಗಳಿಗೆ, 50 ಅಂಕಗಳಿಗೆ ಲಿಖಿತ. ಎಷ್ಟು 50, 50 ಮಾರ್ಕ್ಸ್ ಎಷ್ಟಕ್ಕೆ ಲಿಖಿತ ಇರ್ತದೆ. ಇನ್ನು 10 ಮಾರ್ಕ್ಸ್ ಏನಿರ್ತದೆ, ಮೌಖಿಕ. ಲಿಖಿತ 50 ಅಂಕಗಳಿಗೆ ಹಾಗೂ 10 ಅಂಕಗಳು ಮೌಖಿಕ ಇರ್ತವೆ. ಒಟ್ಟು ಸೇರಿ 60 ಅಂಕಗಳಿಗೆ ನಾವು ಅದನ್ನ ಏನ್ ಮಾಡ್ಕೊಳ್ಬೇಕು, ಪರೀಕ್ಷೆಯನ್ನ ತೆಗೆದುಕೊಳ್ಬೇಕು. ಈ 60 ಅಂಕಗಳನ್ನ 30%ಕ್ಕೆ ಕನ್ವರ್ಟ್ ಮಾಡಕ್ ಹೋಗ್ಬೇಕು. 30%ಗೆ ನಾವು ಏನ್ ಮಾಡ್ಕೊಳ್ಬೇಕು, ಅದನ್ನ ಕನ್ವರ್ಟ್ ಅನ್ನ ಮಾಡ್ಕೊಳ್ಬೇಕು. ಸೊ ಹೀಗೆ SA2 ಅನ್ನ ತೆಗೆದುಕೊಳ್ಬೇಕು. ಗೌರ್ಮೆಂಟ್ ಗಳಿಗೆ ಆದ್ರೆ, ಗೌರ್ಮೆಂಟ್ ಶಾಲೆಗಳಿಗೆ ಇಲಾಖೆ ಈಗ ನೀಡ್ತದೆ ಅಂತ ಹೇಳಿದರೆ ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಾವು ಮುಂದೆ ನಾವು ನೋಡ್ತಾ ಸಾಗೋಣ. ಅದೇ ತರನಾಗಿ SA1 ಆಲ್ರೆಡಿ ನಾವು ಎಷ್ಟಕ್ಕೆ ಮಾಡ್ಕೊಂಡಿದ್ದೀವಿ, 30% ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. SA2 ಕೂಡ 30% ಇರುತ್ತೆ. ಇಲ್ಲಿ ನೋಡಿ FA1, FA2, FA3 ಹಾಗೂ FA4 ಇದನ್ನ 10 ಕನ್ವರ್ಟ್ ಮಾಡ್ಕೋತೀವಿ. ಅಂದ್ರೆ 4 FAಗಳನ್ನು ಸೇರಿ 40 ಪ್ಲಸ್ SA1 ಮತ್ತು SA2 ಸೇರಿ 60, ಒಟ್ಟು 60ಕ್ಕೆ ನಾವು ಏನ್ ಮಾಡ್ಕೊಳ್ಬೇಕು, ಕನ್ವರ್ಟ್ ಮಾಡ್ಕೊಂಡು ಒಟ್ಟು 100%ಕ್ಕೆ ರಿಸಲ್ಟ್ ಅನ್ನ ಕೊಡ್ಬೇಕು. ಈಗಾಗಲೇ ಡೇಟ್ ಅನ್ನ ಕೊಟ್ಟಿದ್ರು ನಮಗೆ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ 24th ಮಾರ್ಚ್ ಅಂತ ಕೊಟ್ಟಿದ್ದಾರೆ. ಸೊ ಮೇ ಬಿ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಹುದು. ಇಲಾಖೆ ಇನ್ನೊಂದ್ಸಲ ಇದರ ಬಗ್ಗೆ ಆದೇಶವನ್ನ ಪರಿಷ್ಕರಣೆ ಮಾಡಿ ಕೊಡ್ತದೆ ಅಂತ ಹೇಳಿದ್ದಾರೆ. ಹೀಗೆ ನಮ್ದು ಸಂಪೂರ್ಣವಾಗಿರುವಂತಹ 6th ಮತ್ತು 7th 40+10 ಇದ್ರೆ 8th 50+10 ಇರುತ್ತೆ. ಗೊತ್ತಾಯ್ತಾ? ಇದು SA2 ಗೆ ಸಂಬಂಧಿಸಿರುವಂತೆ. ಇನ್ನು 9th ತರಗತಿಗೆ ಸಂಬಂಧಿಸಿದಂತೆ ಹಾಗೂ 8th ಗೆ ಏನಿದೆ, ಸಂಪೂರ್ಣ ಸಿಲೆಬಸ್ ಇದೆ. 9th ಕ್ಲಾಸ್ಗೆ ಸಂಬಂಧಿಸಿರುವಂತಹ ಒಂದು
SE2 ಪರೀಕ್ಷೆನ ನಾವು ನೋಡ್ತಾ ಸಾಗೋದಾದ್ರೆ 9ನೇ ತರಗತಿಗೆ ಸಂಬಂಧಿಸಿದಂತೆ ಆಸ್ ಪರ್ ನಾವು SSLC ಯಾವ ತರ ಮಾಡ್ತೀವಿ 10th ಕ್ಲಾಸ್ಗೆ ಅದೇ ತರ SE2 ಪರೀಕ್ಷೆನ ಮಾಡ್ಬೇಕು. ಅಂದ್ರೆ ಒಟ್ಟಿಗಾಗಿ ಪ್ರಥಮ ಭಾಷೆ ಆಗಿದ್ರೆ 100 ಫಾರ್ ಫಸ್ಟ್ ಲ್ಯಾಂಗ್ವೇಜ್ ಹಾಗೂ ಅದರ್ ಸಬ್ಜೆಕ್ಟ್ ಎಲ್ಲವೂ ಕೂಡ 80 ಅಂಕಕ್ಕೆ ಇರ್ತದೆ. ಎಷ್ಟು ಅಂಕಕ್ಕೆ? 80 ಅಂಕಕ್ಕೆ ಇರ್ತದೆ. ಇನ್ನು ಉಳಿದಿರುವಂತದ್ದು 20 ಮಾರ್ಕ್ಸ್ ಏನಿದೆ ಬೇರೆ ಸಬ್ಜೆಕ್ಟ್ ಗಳಲ್ಲಿ 20 ಅಂಕ ಹಾಗೂ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ 25 ಅಂಕ ಇಂಟರ್ನಲ್ ಮಾರ್ಕ್ಸ್ ಇರ್ತಾವೆ. ಈ ಇಂಟರ್ನಲ್ ಮಾರ್ಕ್ಸ್ ನಮಗೆ ಆಲ್ರೆಡಿ ಗೊತ್ತಿದೆ. ಇದನ್ನ ಯಾವ ತರ ತಗೊಳ್ಬೇಕು? FA1 50ಗೆ ತಗೊಳ್ತೀವಿ. 15+15+20 ಎನ್ನುವಂತದ್ದನ್ನ ಫಾರ್ಮೆಟ್ ನಮ್ ಕಡೆ ಆಲ್ರೆಡಿ ಇದೆ. 15 ಅಂಕದ 2 ಚಟುವಟಿಕೆಗಳನ್ನ ಮಾಡಬೇಕು. 20 ಅಂಕದ ಒಂದು ಕಿರು ಪರೀಕ್ಷೆನೆ ಮಾಡಿ ಇದನ್ನ 50 ಅಂಕ ನಮ್ದು FA1 ಇರುತ್ತದೆ. ಹೀಗೆ FA2 FA3 ಟೋಟಲ್ ಆಗಿ 200 ಅಂಕಕ್ಕೆ ನಾವ್ ಏನ್ ಮಾಡ್ತೀವಿ ಅದನ್ನ ಕನ್ವರ್ಟ್ ಅನ್ನ ಮಾಡ್ಕೋತೀವಿ. ಇದು ಇಂಟರ್ನಲ್ ಮಾರ್ಕ್ಸ್ ಆಯ್ತು. ಆದ್ರೆ SE2 ಅನ್ನ SA1 ಅನ್ನ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಹೊರತಾಗಿ SE2 ಸಂಪೂರ್ಣ ಸಿಲೆಬಸ್ 9th ಕ್ಲಾಸ್ಗೆ ಫ್ರಮ್ ಜೂನ್ ಟು ಮಾರ್ಚ್ ಎಂಡ್ ವರೆಗೂ ಕೂಡ ಪರೀಕ್ಷೆ ದಿನದವರೆಗೂ ಕೂಡ ನಾವೇನ್ ಮಾಡ್ಕೊಳ್ಬೇಕಾಗತ್ತೆ? ಎಲ್ಲ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಫಸ್ಟ್ ಲ್ಯಾಂಗ್ವೇಜ್ಗೆ 100 ಅಂಕ ಇರ್ತದೆ. ಎಲ್ಲವೂ ಲಿಖಿತ, ಇಲ್ಲಿ ಮೌಖಿಕ ಇರುವುದಿಲ್ಲ. ಇಂಟರ್ನಲ್ ಮಾರ್ಕ್ಸ್ ಇರ್ತವೆ. ಹಾಗೂ ಇನ್ನುಳಿದ ಎಲ್ಲ ವಿಷಯಗಳಿಗೆ 80 ಅಂಕದ ಪರೀಕ್ಷೆ ಇಲಾಖೆ ಕಡೆಯಿಂದ ನಿಮ್ಗೆ ಕೊಡ್ತಾರೆ. ಸೊ ಬ್ಲೂ ಪ್ರಿಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಬ್ಲೂ ಪ್ರಿಂಟ್ ಮೀನ್ಸ್ ವೇಟೇಜ್, ಪಾಠ ಆಧಾರಿತ ಅಂಕಗಳನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನುವಂತ ನಾವು ಇವಾಗ ನೋಡ್ತಾ ಸಾಗೋಣ. ಸೊ ಇದ್ರ ಬಗ್ಗೆ ಕ್ಲಿಯರ್ ಆಯ್ತು ಅಂತ ನಾನು ಅನ್ಕೊಳ್ತೀನಿ. ಮತ್ತೆ ಏನಾದ್ರೂ ಡೌಟ್ಸ್ ಗಳು ಇದ್ರೂ ಸಹಿತ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ ನಿಮ್ಗಾಗಿ ಖಾಲಿ ಇದೆ, ಅಲ್ಲಿ ತಗೊಳ್ಳೋದನ್ನ ಕಮೆಂಟ್ ಅನ್ನ ಮಾಡಿ ತಿಳ್ಕೊಳ್ಬಹುದು. ಸೊ 6th ಮತ್ತು 7th ಗೆ ಸೆಕೆಂಡ್ ಸೆಮ್ ಇರ್ತದೆ. 40+10 ಮಾರ್ಕ್ಸ್ ಡಿವೈಡೇಷನ್ ಇರ್ತದೆ. 8th ಕ್ಲಾಸ್ಗೆ 50+10 ಇರುತ್ತೆ. ಸಂಪೂರ್ಣ ಸಿಲೆಬಸ್ ಇರುತ್ತೆ. 9th ಕ್ಲಾಸ್ಗೆ ಫಸ್ಟ್ ಲ್ಯಾಂಗ್ವೇಜ್ಗೆ 100, ಇನ್ನು ಉಳಿದಿರುವಂತ ಎಲ್ಲ ಸಬ್ಜೆಕ್ಟ್ ಗಳಿಗೆ 80 ಅಂಕಗಳಿಗೆ ಇರ್ತದೆ. ಇನ್ನು 20 ಅದರ್ ಸಬ್ಜೆಕ್ಟ್ ಅಲ್ಲಿ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. 25 ಇಂಟರ್ನಲ್ ಮಾರ್ಕ್ಸ್ ಅದಕ್ಕೆ ಇರುತ್ತೆ, ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ. ಈ ತರ ನಾವು ಸಂಪೂರ್ಣವಾಗಿ ರಿಸಲ್ಟ್ ಅನ್ನ ರೆಡಿ ಮಾಡ್ಕೊಳ್ಬೇಕಾಗಿರುವಂತದ್ದು. ಇನ್ನು ನಾವ್ ಎಲ್ಲಿಂದ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಎನ್ನುವಂತದನ್ನ ನಾವು ನೋಡ್ತಾ ಸಾಗೋಣ. ನಮ್ಮ ಗೂಗಲ್ ಕ್ರೋಮ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಂಡು ಸರ್ಚ್ ಮೆನ್ಯೂ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು. ಸರ್ಚ್ ಮೆನ್ಯೂನಲ್ಲಿ ನಾವು ಏನ್ ಮಾಡ್ಕೋಬೇಕು? DSERT ಅನ್ನುವಂಥದ್ದನ್ನ ಟೈಪ್ ಮಾಡ್ಕೊಳ್ಬೇಕು. DSERT ನೋಡಿ, ಸರ್ಚ್ ಮೆನ್ಯೂನಲ್ಲಿ ನಾವು DSERT ಅಂತ ಸರ್ಚ್ ಮಾಡ್ಕೊಂಡಿದೀವಿ. ಫಸ್ಟ್ ಒನ್ ಏನ್ ಕಾಣ್ತಾ ಇದೆ? ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಶನ್ ಅಂಡ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಎನ್ನುವಂಥದ್ದು. ಅದರ ಮೇಲೆ ನಾವು ಏನ್ ಮಾಡ್ಕೊಳ್ಬೇಕು? ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. ಎಸ್, ನಾನು ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ತೀನಿ. ಈ ತರನಾಗಿರತಕ್ಕಂತ ಒಂದು ಇಂಟರ್ಫೇಸ್ ಓಪನ್ ಆಗತ್ತೆ. ಇದಕ್ಕೆ ಸಂಬಂಧಿಸಿರುವಂತ ಸುತ್ತೋಲೆ ಬೇಕು ಅಂದ್ರೆ ಇಲ್ಲಿ ತಾವು ಕ್ಲಿಕ್ ಮಾಡಿದ್ರೆ ಅಂದ್ರೆ ಸಂಬಂಧಿಸಿರುವಂತ ಸುತ್ತೋಲೆ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇರಬಹುದು ನಿಮ್ಗೆ 6, 7, 8 and 9th SA2 ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಅಂಡ್ ಲೆಸನ್ ವೈಸ್ ವೇಟೇಜ್ ಸರ್ಕ್ಯುಲರ್ ಅಂತ ಇದೆ. ಇಲ್ಲಿ ನಮಗೆ ಆದೇಶ ಸಿಗ್ತದೆ. ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಇಲ್ಲಿ ಆದೇಶನು ಕೂಡ ಓಪನ್ ಆಗತ್ತೆ. ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ. ಇಲ್ಲಿ ಆದೇಶ ಸಂಪೂರ್ಣವಾಗಿ ಓಪನ್ ಆಗತ್ತೆ. ಇದನ್ನ ಆಲ್ರೆಡಿ ನಾನು ಹೇಳಿದ್ದೀನಿ. ಮತ್ತೆ ನಮಗೆ ಪ್ರಶ್ನೆ ಪತ್ರಿಕೆಗಳು ಬೇಕು ಇಲ್ಲಿ ಅಂದಾಗ ಇಲ್ಲಿ ತಾವುಗಳು ನೋಡಬಹುದು. ಸರ್ವಿಸ್ ಅಂಡ್ ಸ್ಕೀಮ್ಸ್ ಅಂತ ಇದೆ. ಸರ್ವಿಸ್ ಅಂಡ್ ಸ್ಕೀಮ್ಸ್ ಅಂತ ಇದೆ. ಇದರಲ್ಲಿ ನಾವು ಹೋದ್ಮೇಲೆ ಸರ್ವಿಸ್ ಅಂಡ್ ಸ್ಕೀಮ್ಸ್ ನಲ್ಲಿ ಇಲ್ಲಿ ನಿಮಗೆ ಒಂದು ಕಾಣ್ತಾ ಇರಬಹುದು 6, 7, 8 and 9 ಸ್ಟ್ಯಾಂಡರ್ಡ್ SA2 ಮಾಡೆಲ್ ಕ್ವಶನ್ ಪೇಪರ್. ಇಲ್ಲಿ ನಾವು ಏನ್ ಮಾಡ್ಕೊಳ್ಬೇಕಾಗತ್ತೆ? ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಎಸ್, ನಾನು ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ. ಎಸ್ ನೋಡಿ, ಕ್ಲಿಕ್ ಅನ್ನ ಮಾಡಿದ್ಮೇಲೆ ಇಲ್ಲಿ ಬೇಕಿದ್ರೆ ಇಲ್ಲಿನೂ ಕೂಡ ಏನಿದೆ? ಸರ್ಕ್ಯುಲರ್ ಇದೆ. 6ನೇ ತರಗತಿ ಹಿಡ್ಕೊಂಡು ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ತಾವುಗಳು ಇಲ್ಲಿ ನೋಡಬಹುದು ಏನೇನ್ ಇದೆ. ಇದರಲ್ಲಿ ಇದೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಮಾಡೆಲ್ ಕ್ವಶನ್ ಪೇಪರ್ ಇಲ್ಲಿ ಎಲ್ಲ ಏನ್ ಕಾಣ್ತಾ ಇದೆ? ಮಾಡೆಲ್ ಕ್ವಶನ್ ಪೇಪರ್ ಲಿಂಕ್ಸ್ ಇದೆ. ಇಲ್ಲಿ ಅದರ ಕೀ ಆನ್ಸರ್, ಮಾಡೆಲ್ ಕೀ ಆನ್ಸರ್ ನ ಕೊಟ್ಟಿದ್ದಾರೆ. ಹಾಗೂ ಲೆಸನ್ ವೈಸ್ ವೇಟೇಜ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಲೆಸನ್ ವೈಸ್ ವೇಟೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ 6ನೇ ತರಗತಿಗಳಿಗೆ ತಗೊಂಡು ನೋಡ್ತಾ ಹೋಗ್ಬೋದು. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ನಾನು 8th ಕ್ಲಾಸ್ ಒಂದು ಕ್ಲಿಕ್ ಮಾಡಿ ತೋರಿಸ್ತೀನಿ. 8ನೇ ಕ್ಲಾಸ್ಗೆ 8th ಸ್ಟ್ಯಾಂಡರ್ಡ್ SA2 ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಇದೆ, ಇಲ್ಲಿ ಕೀ ಆನ್ಸರ್ ಇದೆ, ಇಲ್ಲಿ ಲೆಸನ್ ವೈಸ್ ವೇಟೇಜ್ ಇದೆ. ಸೊ ಇವಾಗ ನಾವು ಇಲ್ಲಿ ಕ್ಲಿಕ್ ಅನ್ನ ಮಾಡೋಣ. ಎಸ್, ನಾನು ಇಲ್ಲಿ ಕ್ಲಿಕ್ ಅನ್ನ ಮಾಡ್ತಾ ಇದ್ದೀನಿ. ಎಸ್, ಕ್ಲಿಕ್ ಅನ್ನ ಮಾಡಿದಾಗ ನೋಡಿ SA2 ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆ ಯಾವುದಕ್ಕೆ ಸಂಬಂಧಿಸಿದಂತೆ ನೋಡ್ರಿ. 8ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ SA2 ಮಾದರಿ ಪ್ರಶ್ನೆ ಪತ್ರಿಕೆ ಮಾರ್ಚ್ 2026, ವಿಷಯ ಪ್ರಥಮ ಭಾಷೆ ಕನ್ನಡ ಅಂತ ಇದೆ. ಗರಿಷ್ಠ ಅಂಕಗಳು 8th ಇದೆ. ಹಾಗಾಗಿ 8th ಸ್ಟ್ಯಾಂಡರ್ಡ್ ಇದೆ. ಹಾಗಾಗಿ 50 ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟಿದ್ದಾರೆ. ಹೀಗೆ ನಾವು ಅದನ್ನ ಇಲ್ಲಿ ಡೌನ್ಲೋಡ್ ಬಟನ್ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು. ಡೌನ್ಲೋಡ್ ಬಟನ್ ಕಾಣ್ತಾ ಇದೆ. ಇಲ್ಲಿಂದ ಅದನ್ನ ತಗೊಳ್ಳೋದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಕೀ ಆನ್ಸರ್ ಬೇಕಿತ್ತು ಅಂದ್ರೆ ಇಲ್ಲಿ ನಾವು ಕ್ಲಿಕ್ ಅನ್ನ ಮಾಡಿದ್ರೆ ಆ ಒಂದು ಪ್ರಶ್ನೆ ಪತ್ರಿಕೆ ಕೀ ಆನ್ಸರ್ ಕೂಡ ನಾವು ಇಲ್ಲಿ ಓಪನ್ ಮಾಡ್ಕೊಳ್ಬಹುದು. ಜೊತೆಗೆ
ಅದರ ಒಂದು ವೇಟೇಜ್, ಲೆಸನ್ ವೈಸ್ ವೇಟೇಜ್ ಅಂತ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು, ಲೆಸನ್ ವೈಸ್ ವೇಟೇಜ್ ಅಂತ ಹೇಳಿ. ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಪ್ರತಿಯೊಂದು ಪಾಠಕ್ಕೆ ಎಷ್ಟು ಅಂಕಗಳನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಕೂಡ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಬಹುದು, ಪ್ರಥಮ ಭಾಷೆ ಕನ್ನಡ ಇದೆ, ವಿಷಯವಾರು 8th ಕ್ಲಾಸ್ಗೆ ಸಂಬಂಧಿಸಿದಂತೆ ಮಗ್ಗದ ಸಾಹೇಬ್ ಅಂತ ಇದೆ. 2 ಅಂಕದ ಒಂದು ಪ್ರಶ್ನೆ ಕೇಳಿದ್ರೆ ಒಟ್ಟು 2 ಅಂಕಗಳು ಬರ್ತವೆ. ಹೀಗೆ ಪ್ರತಿಯೊಂದು ವಿಷಯದನ್ನು ಕೂಡ ಏನ್ ಮಾಡಿದ್ದಾರೆ ಅವರು, ವೇಟೇಜ್ ಅನ್ನ ಕೊಟ್ಟಿದ್ದಾರೆ, ಅಂಕ ಭಾರವನ್ನ ಕೊಟ್ಟಿದ್ದಾರೆ. ಈ ತರ ಪ್ರತಿಯೊಂದು ತರಗತಿದು ನಾವು ಏನ್ ಮಾಡ್ಕೊಳ್ಬಹುದು, ಇಲ್ಲಿಂದ ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದು. ಇಲ್ಲಿ ನೋಡಿ 9th ಕ್ಲಾಸ್ನು ಕೂಡ ಇದೆ. 9th ಕ್ಲಾಸ್ ಫಸ್ಟ್ ಲ್ಯಾಂಗ್ವೇಜ್ ಉರ್ದು ಇದೆ, ಕನ್ನಡ ಇದೆ, ಫಸ್ಟ್ ಲ್ಯಾಂಗ್ವೇಜ್ ಇದೆ, ಥರ್ಡ್ ಲ್ಯಾಂಗ್ವೇಜ್ ಇದೆ, ತದನಂತರ ಮ್ಯಾಥ್ಸ್, ಸೈನ್ಸ್ ಎಲ್ಲಾನು ಕೂಡ ಇದೆ. ಫಸ್ಟ್ ಕ್ಲಿಕ್ ಏನಿದೆ, ಇದು ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇಲ್ಲಿ ಕೀ ಆನ್ಸರ್ ಹಾಗೂ ಇಲ್ಲಿ ನಾವು ಏನ್ ಮಾಡ್ಕೊಳ್ಬೇಕು, ಅದನ್ನ ವೇಟೇಜ್ ಅನ್ನ ನೋಡ್ಕೊಳ್ಬಹುದು. ಸೊ ಇದು ಆಗಿತ್ತು ಒಂದು SI2 ಬಗ್ಗೆ ಕ್ಲಾರಿಫಿಕೇಶನ್. ಇದರ ಬಗ್ಗೆ ಮತ್ತೆ ಏನಾದರೂ ತೊಂದರೆ ಹಾಗೂ ಪ್ರಾಬ್ಲಮ್ಸ್ ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು. ಮತ್ತೆ ನಾವು ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ. ಹಾಗೂ ಇನ್ನುವರೆಗೂ ಯಾರು ಜಕ್ಯಾರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರು ದಯವಿಟ್ಟು ಜಕ್ಯಾರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.